ಕನ್ನಡ ಸಣ್ಣ ಕಥೆಯ ಇತಿಹಾಸದಲ್ಲಿ ಆನಂದರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಸಣ್ಣ ಕಥೆಯ ಕಲೆಗಾರಿಕತೆ, ಅದರ ಕಲಾತ್ಮಕತೆ, ಕೌಶಲ ಇವುಗಳಿಗೆ ಅವರು ತುಂಬ ಪ್ರಸಿದ್ಧ. ಸಂಭಾಷಣೆಯಲ್ಲೇ ಇಡೀ ಕಥೆಯನ್ನು ನಡೆಸಿಕೊಂಡು ಹೋಗುವ ಸಾಮರ್ಥ್ಯವೂ ಅವರಿಗೆ ಇತ್ತು. ಆನಂದರು ವಾಸ್ತವವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟ, ಸಂಸಾರದ ಚಿತ್ರಗಳಿಗೆ ಸಂಬಂಧಪಟ್ಟ ಕಥೆಗಳಿಗೆ ಹೆಸರಾದವರು. ಆದರೆ ಅಷ್ಟೇ ಗಂಭೀರವಾಗಿ ಬರೆದ ಒಂದು ಕಥೆ ನಾನು ಕೊಂದ ಹುಡುಗಿ. ಅದು ಮನಸ್ಸನ್ನು ಕಲಕುವಂಥ ಕಥೆ. ಇಲ್ಲಿ ತಲೆತಲಾಂತರದಿಂದ ನಮ್ಮ ದೇಶದಲ್ಲಿ ನಡೆದುಕೊಂಡು ಬಂದಿರುವಂತಹ ಧಾರ್ಮಿಕತೆಯ ಹಿನ್ನೆಲೆಯನ್ನು ಹೊಂದಿರುವಂತಹ ಬಸವಿ ಬಿಡುವ ವಸ್ತು ಈ ಕಥೆಯಲ್ಲಿ ಇದೆ. ನಮ್ಮ ಪ್ರಾಂತ್ಯದಲ್ಲಿರುವ ಪ್ರಕೃತಿ, ಶಿಲ್ಪಕಲೆ ಇವುಗಳನ್ನೆಲ್ಲ ಚಿತ್ರರೂಪದಲ್ಲಿ ಸಂಗ್ರಹಿಸಬೇಕು ಅನ್ನೋ ಛಲ ಇತ್ತು. ಈ ಘಟನೆ ನಡೆದಾಗ ನನಗೆ ಮದುವೆಯಾಗಿ 3 ವರ್ಷ. ಪ್ರೀತಿಯ ಹೆಂಡತಿ ಲಕ್ಷ್ಮಿ, ನನ್ನ ಮುದ್ದಿನ 2 ವರ್ಷದ ಮಗಳು. ಒಂದೇ ಸಮ ಸುರಿಯುವ ಮಳೆಗೆ ಹತ್ತಿರದ ಹಳ್ಳಿಯೊಂದರಲ್ಲಿ ಉಳಿಯೋಕೆ ಸ್ಥಳ ಹುಡುಕ್ತಾ ಹೊರಟೆ. ನಮಸ್ಕಾರ. ಈ ಊರಲ್ಲಿ ಉಳ್ಕೊಳ್ಳೋಕೆ ಏನಾದ್ರು ಹೋಟ್ಲಿಗೆ ಇಟ್ಟಿದ್ಯಾ? ಹೋಟ್ಲಿಗೆ ಇಲ್ಲ. ಯಾಕೆ? ಸಾಯಂಕಾಲ ಬಹಳ ಮುಟ್ಟಾಗಿದೆ, ಮಳೆ ಮಳೆ ಬರ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕಿತ್ತು. ಬಸ್ ಬೇರೆ. ಇದೇ ನಿಮ್ಮ ಪಂಚಾಯತ್ ಕಡೆ ನೀರು ಕೊಡ್ತೀನಿ, ಕುಡಿತೀನಿ ಅಂತ. ಬೇಜಾರು ಮಾಡ್ಕೊಂಡ್ಬಿಡಿ. ಸೂತೆ ಹಾಲಿಗೆ ತುಪ್ಪ ಬೆಲ್ಲ ಹಾಕಿದ್ವಿ. ಚೆನ್ನಾಗಿ ತಮಗೆ ಮದುವೆ ಆಗಿದೆ, ಒಂದು ಹೆಣ್ಣು ಕೂಡ ಇದೆ. ನಮ್ಮ ಹೆಂಗಸರು 5 ವರ್ಷ ಆಯಿತು ಹೋಗ್ಬಿಟ್ಟು. ತಾವು ಯಾವ ಕೆಲಸದಲ್ಲಿ ಕಡೆ ಬಂದಿದ್ದೀರಾ? ನನಗೆ ಈ ಹಳೆಯ ದೇವಸ್ಥಾನ, ಶಿಲ್ಪಕಲೆ, ಬೇಕಾದ ಊಟ ಇವುಗಳೆಲ್ಲ ಕಂಡ್ರೆ ಬಹಳ ಇಷ್ಟ. ಇವನ್ನೆಲ್ಲ ಮಾಡಿ ಒಳ್ಳೆ ಕೆಲಸ ಬಿಡಿ, ಒಳ್ಳೆ ಕೆಲಸ ಬಿಡಿ. ಹಳೆ ಬಿಡು, ಕೇಳಿದ್ರೆ ಹಳೆ ಬಿಡು. ಇಲ್ಲಿಗೆ 12 ಬಂದಿದ್ದಿಲ್ಲ, ಅಲ್ಲಿ ಹೋಗ್ತಾನೆ. ಬೇರೂರು ಹೊಳೆಬೀಡು ಎಲ್ಲ ಆಯ್ತು. ನಿನ್ನೆ ಅಲ್ಲಿಂದಲೇ ಬಂದಿದ್ರು, ಅದನ್ನೆಲ್ಲ ಫೋಟೋ ತೆಗೆದಿದ್ದೀನಿ. ಹೋಗಿದ್ರಾ? ಒಳ್ಳೆ ಕೆಲಸ ಬಿಡಿ. ಆಮೇಲೆ ಇಲ್ಲಿ ಹುಟ್ಟೂರಲ್ಲಿ ರಂಗಪ್ಪನ ಗುಡಿ ಅಂತ ಇತ್ತು, ಬಹಳ ಹಳೆಯದು. ಈ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿದ್ದದ್ದು. ಆಗ ಅವ್ರು
ಕಳಿಸಿದ್ದು ಅಂತ ಹೇಳ್ತಾರೆ. ಬಹಳ ಹಳೆಯದು, ಪುರಾತನ ಕಾಲದ್ದು. ಎಲ್ಲಿದೆ ಅದು? ನೀವು ಮುಖ ತೊಳ್ಕೊಳಕ್ಕೆ ಆಚೆ ನಿಂತ್ಕೊತೀರಲ್ಲ, ಅಲ್ಲಿ ಪೂರ್ವಕ್ಕೆ ನೋಡಿದ್ರೆ ಒಂದು ಬೆಟ್ಟ ಗಂಗಾಧರ ಪೀರಣಿಗೆ ಅವರ ಉಳಿತಾಯ ಖಾತೆಗೆ ಅದಂಗೆ ಪೆಂಡಿಂಗ್ ರೊಕ್ಕಂತು ಹೋದ ಒಂದು ಲಕ್ಷ ಯೂನಿಟ್ ಯಾರಂತ ಇದು ಮಾಡಿಲ್ಲ, ಹಿಂಗೆ ಹೇಳಿಕೆ ಕ್ಯಾನ್ಸರ್ ಆ ಕಾಲೇಜ್ ಕೊಟ್ಟು ಒಂದು ಲೆಟರ್ ಬರ್ಕೊಟ್ರೆ ನಾನೇ ಮಾಡಿಕೊಟ್ರೆ ಕ್ಲಾಸು ವೇಸ್ಟ್. ಯಾಕಮ್ಮ ಕ್ಲಾಸ್ ಹೋಗಿಲ್ಲ?